ನಮಸ್ತೆ, ನಾನು ಮಂಜುಳಾ ಅಂತ. ನಾನು ಪ್ರತಿ ದಿವಸ ಸಾಯಂಕಿಗೆ ವಾಕಿಂಗಿಗೆ ಬರ್ತೀನಿ. ಈ ದಿನ ನಿಮ್ಮದು ನಂದಿ ಎಜುಕೇಷನ್ ಟ್ರಸ್ಟನ್ನು ನಾನು ಮೊನ್ನೆ 2-3 ಡೇಸ್ ಬ್ಯಾಕ್ ನೋಡಿದೆ. ಅದು ಏನು ಅಂತ ಇದಾಗಲಿಲ್ಲ ನನಗೆ. ನೀವು ಸ್ಕ್ಯಾನಲ್ಲಿ ಹಾಕಿ ಇಟ್ಬಿಟ್ಟಿದ್ದೀರಾ. ಆಲ್ಮೋಸ್ಟ್ ಇಲ್ಲಿ ಸಾಯಂಕಿಗೆ ಸಾಟರ್ಡೆ, ಸಂಡೇ ಮತ್ತು ಹಾಲಿಡೇಸಲ್ಲಿ ತುಂಬ ಜನ ಬರ್ತಾರೆ. ನೀವು ಆ ಡೆಮೋನ ಒಂದು ಸ್ವಲ್ಪ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಜನಕ್ಕೆ ಯೂಸ್ ಆಗುತ್ತೆ ಪ್ಲಾಸ್ಟಿಕ್ ಬಗ್ಗೆ ಅಂತ ನನ್ನ ಅನಿಸಿಕೆ. ನಾನು ಅದನ್ನೇ ಈಗ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದೆ ಅಲ್ವಾ. ನೀವು ಅದೇ ಥರನೇ ಇಲ್ಲಿ ಏನು ಗೊತ್ತಾ, ಆ ಥರ ಹಾಕಿ ಇಟ್ಬಿಟ್ರೆ ಯಾರೂ ನೋಡಲ್ಲ. ನೀವು ಒಂದು ಸ್ವಲ್ಪ ಡೆಮೋ ಥರ ಒಂದು ಸ್ವಲ್ಪ ಮೈಕ್ ಇಟ್ಕೊಂಡು ಸ್ವಲ್ಪ ಪಬ್ಲಿಸಿಟಿದೆ ಆದ್ರೆ ಜನ ಹಿಂಗೆ ಕವರ್ ಆಗ್ತಾರೆ. ಕವರ್ ಆದಾಗ ನೀವು ನೋಡಿಕೊಂಡು ಆ ಪ್ಲಾಸ್ಟಿಕ್ನ ಯಾವ ಥರ ನೀವು BBMPಗೆ ಡಂಪ್ ಮಾಡಬೇಕಾದ್ರೆ ಮಾಡ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ದಿವಸ ಎಲ್ಲರ ಮನೆಗಳಲ್ಲೂ ಬಾಟಲ್ಸ್ ಇರುತ್ತೆ, ಯೂಸ್ ಮಾಡೇ ಮಾಡ್ತಾರೆ ಪ್ಲಾಸ್ಟಿಕ್ಕು. ಆ ಥರ ಬಾಟಲ್ಗೆ ಹಾಕಿ ಇಟ್ಕೊಂಡ್ರೆ ಮನೆಯಲ್ಲೂ ಅಷ್ಟೊಂದು ಇದಾಗಲ್ಲ. ಈವನ್ ವೀಕ್ಲಿ ಒನ್ಸ್ ಆದ್ರೂ BBMPಗೆ ಡಂಪ್ ಮಾಡಿದ್ರೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ತುಂಬ ಥ್ಯಾಂಕ್ ಯು. ನಮಸ್ಕಾರ, ನಾನು ಎನ್ ರಾಮಕೃಷ್ಣ ಅಂತ, ರಿಟೈರ್ಡ್ ಚೀಫ್ ಇಂಜಿನಿಯರ್ PWD. ಇವರು ಶ್ರೀ ನಂದಿ ಎಜುಕೇಷನ್ ಟ್ರಸ್ಟ್ ಅವರು ಈ ಸದಾಶಿವನಗರ ನಮ್ಮ ಒಂದು ಶಂಕಿ ಟ್ಯಾಂಕ್ ಪಾರ್ಕಲ್ಲಿ ಅವೇರ್ನೆಸ್ ಕ್ರಿಯೇಷನ್ ಬಗ್ಗೆ ಒಂದು ಇದು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಕಾಡುಗಳನ್ನ ಬಹಳ ನಾಶ ಮಾಡ್ತಿರೋದು ಮತ್ತು ಗಿಡ ಮರಗಳ ಬಗ್ಗೆ ಒಂದು ಪ್ರೀತಿ ಎಲ್ಲ ಬಹಳ ಕಮ್ಮಿ ಆಗಿದೆ. ಸೊ ಹಾಗಾಗಿ ಇವರು ಎಲ್ಲ ಒಂದು ಜನಗಳ ಸಹಕಾರದಿಂದ ಅದನ್ನ ಚೆನ್ನಾಗಿ ಮತ್ತೆ ರಿವೈವ್ ಮಾಡಬೇಕು ಅನ್ನೋ ಒಂದು ಪ್ರೋಗ್ರಾಮ್ ಹಾಕೊಂಡಿದ್ದಾರೆ. ಅವರು ಬಹಳ ಮಾಡ್ತಿರೋ ಕೆಲಸ ಸಮಾಜ ಸೇವೆ ಶ್ಲಾಘನೀಯ. ಸೊ ಎಲ್ಲ ಜನಗಳು ಒಂದು ಒಗ್ಗಟ್ಟಾಗಿ ಕೈಗೂಡಿಸಿದ್ರೆ ಈ ಒಂದು ಪ್ರಾಜೆಕ್ಟ್ ಯಶಸ್ವಿ ಆಗುತ್ತೆ ಮತ್ತು ಸಮಾಜಕ್ಕೆ ಮತ್ತು ನಮ್ಮ ಜನಜೀವನಕ್ಕೂ ಆರೋಗ್ಯದ ವಿಷಯದಲ್ಲಂತೂ ಕಾಡುಗಳಿಂದ ಮತ್ತು ನಾವು ಗಿಡ ಮರಗಳು ಬೆಳೆಸೋದ್ರಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ಹಾಗಾಗಿ ಮಾಡ್ತಿರೋ ಕೆಲಸ ಶ್ಲಾಘನೀಯ. ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ನನ್ನ ಒಂದು ಪರ್ಸನಲ್ ವೈಯಕ್ತಿಕ ಮನವಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಪ್ರೊಫೆಸರ್ CT ಪುಟ್ಟಸ್ವಾಮಿ ಅಂತ. ಐ ಆಮ್ ಬೇಸಿಕಲಿ ಕೆಮಿಕಲ್ ಇಂಜಿನಿಯರ್ ನಾನು. ಮತ್ತು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಿದ್ದೀನಿ. ಈ ಕಾಲಮಾನದಲ್ಲಿ ಆ್ಯಕ್ಚುಲಿ ಮರಗಳು ಭಾಳ ಅವಶ್ಯಕತೆ ಇದೆ. ಈಗಿರುವಂಥ ಕಾಡೆಲ್ಲ ಹೋಗಿ ನಾಡಾಗ್ತಾ ಇದೆ. ಮೊದಲು ತುಂಬ ಅಗ್ರಿಕಲ್ಚರ್ ಓಪನ್ ಫೀಲ್ಡ್ ಇತ್ತು, ತುಂಬ ಮರಗಳಿದ್ದು. ಈಗೆಲ್ಲ ಅರ್ಬನೈಸೇಷನ್ ಆಗಿ ನಗರೀಕರಣ ಆಗಿ ತುಂಬ ಕಾಡಿನ ಪ್ರಮಾಣ ಕಡಿಮೆ ಆಗ್ತಾ ಇರೋದ್ರಿಂದ ಈ ನಂದಿ ಎಜುಕೇಷನ್ ಟ್ರಸ್ಟ್ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವ್ರಿಗೆಲ್ಲರೂ ಸಹಾಯ ಮಾಡಬೇಕು. ಈ ಮರಗಳನ್ನ ನೆಡೋದ್ರಿಂದ ಆ್ಯಕ್ಚುಲಿ ಒಬ್ಬ ಮನುಷ್ಯನಿಗೆ 4 ಮರ ಬೇಕು ಅಂತ ಒಂದು ಸೈಂಟಿಫಿಕ್ ಆಗಿ ಅನಾಲಿಸಿಸ್ ಇದೆ. ಅದರಿಂದ ಮರಗಳನ್ನ ಈಗಿರೋ ಪ್ರಕಾರ 4 ಜನಕ್ಕೆ 1 ಮರನೂ ಇದೆಯಾ ಇಲ್ವೋ ಗೊತ್ತಿಲ್ಲ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ಅದರಿಂದ ತುಂಬ ಮರಗಳನ್ನ ನೆಟ್ಟು ಪರಿಸರನ ಮತ್ತು ಈ ನಮ್ಮ ಸಮಾಜನ ಕಾಪಾಡಬೇಕು ಅಂತೇಳಿ ಎಲ್ಲ ಸಾರ್ವಜನಿಕರಲ್ಲೂ ವಿನಂತಿ ಮಾಡ್ಕೋತೀನಿ. ನಮಸ್ಕಾರ.